ನಮಸ್ತೆ ಗೆಳೆಯರೆ, ನಾನು ನಿಮ್ಮ ಮಹಿಬಿ. ಇವತ್ತಿನ ಜಾಗತಿಕ ರಾಜಕೀಯ ಸುದ್ದಿಗಳು. ಟ್ರಂಪ್ ಚೀನಾವು ಇರಾನ್ಗೆ ಆಯುಧಗಳನ್ನು ನೀಡಿದರೆ ನನಗೆ ಆಶ್ಚರ್ಯವಾಗುತ್ತದೆ ಮತ್ತು ನಿರಾಸೆಯಾಗುತ್ತದೆ ಅಂತ ಹೇಳಿದ್ದಾರೆ. ಸೌದಿ ಅರೇಬಿಯಾ ಮತ್ತು ಪ್ರಾದೇಶಿಕ ಬೆಳವಣಿಗೆಗಳು ಏನಂದರೆ, ಸೌದಿ ಅರೇಬಿಯಾ ಡಿಫೆನ್ಸ್ ಮಿನಿಸ್ಟರ್ ಬಂದು ಉದ್ವಿಗ್ನತೆಯನ್ನು ಕಡಿಮೆ ಮಾಡಲು ಡಿಎಸ್ಕಲೇಷನ್ ಮಾಡಲು ಬೆಂಬಲ ನೀಡುವುದಾಗಿ ಸೌದಿ ಅರೇಬಿಯಾ ತಿಳಿಸಿದೆ. ಆಕ್ಸಿಸ್ಗೆ ತಿಳಿಸಿದೆ. ಇರಾಕ್ನಲ್ಲಿ ಬಂಡುಕೋರರ ವಿರುದ್ಧ ಅಮೆರಿಕ ಮತ್ತು ಸೌದಿ ಅರೇಬಿಯಾ ಜಂಟಿಯಾಗಿ ದಾಳಿ ನಡೆಸಿದರೂ ಸಹ ಇರಾನ್ನೊಂದಿಗಿನ ಉದ್ವಿಗ್ನತೆಯನ್ನು ಶಮನಗೊಳಿಸುವುದು ಅಂದರೆ ಡಿಎಸ್ಕಲೇಟ್ ಮಾಡಿಕೊಳ್ಳಲು ತಮ್ಮ ದೇಶವು ಬೆಂಬಲಿಸುತ್ತದೆ ಎಂದು ಸೌದಿ ಡಿಫೆನ್ಸ್ ಮಿನಿಸ್ಟರ್ ಬುಧವಾರ ವೈಟ್ ಹೌಸ್ನಲ್ಲಿ ಉಪರಾಷ್ಟ್ರಪತಿ JD ವ್ಯಾನ್ಸ್ ಅವರನ್ನು ಭೇಟಿಯಾದಾಗ ತಿಳಿಸಿದ್ದಾರೆ. ಇನ್ನು ಈ ವಿಚಾರ ಆಕ್ಸಿಸ್ ವರದಿ ಮಾಡಿದೆ. ಇನ್ನು ಕಡಲ ಭದ್ರತೆಯಲ್ಲಿ ಹೌದಿ ದಾಳಿಯಿಂದ ಕಡಲಿನಲ್ಲಿ ನೌಕೆಗಳು ಸಂಚಾರವನ್ನು ರಕ್ಷಿಸಲು ಸೌದಿ ಅರೇಬಿಯಾವು ಅಂತಾರಾಷ್ಟ್ರೀಯ ಒಕ್ಕೂಟವನ್ನು ನಿರ್ಮಿಸಲು ಮುಂದಾಗಿದೆ, ಪ್ರಯತ್ನ ಪಡುತ್ತಿದೆ ಅಂತ ತಿಳಿಸಿದ್ದಾರೆ. ಈ ಒಕ್ಕೂಟದ ನಿಖರ ಸ್ವರೂಪವು ಇನ್ನೂ ಸ್ಪಷ್ಟವಾಗಿಲ್ಲ ಮತ್ತು ಡಜನ್ಗಟ್ಟಲೆ ರಾಷ್ಟ್ರಗಳೊಂದಿಗೆ ಚರ್ಚೆಗಳು ನಡೆಯುತ್ತಿವೆ ಅಂತ ಇಬ್ಬರು ವ್ಯಕ್ತಿಗಳು ತಿಳಿಸಿದ್ದಾರೆ. ಬದೇರ್ ಪ್ರಾಂತ್ಯ ಬುಷರ್ ಜಲಪ್ರದೇಶದಲ್ಲಿ 4 ಕಳ್ಳಸಾಗಣೆ ದೋಣಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಫಾರ್ಸ್ ನ್ಯೂಸ್ ವರದಿ ಮಾಡಿದೆ. ಉದ್ದರಿಶಿ ಬುಸದ್ ಪ್ರಾಂತ ಗಡಿ ಕಾವಲು ಪಡೆಯ ಕಮಾಂಡರ್ ತಿಳಿಸಿದ್ದಾರೆ. ಸೌದಿ ರಕ್ಷಣಾ ಸಚಿವರು ಅಮೆರಿಕಕ್ಕೆ ಭೇಟಿ ನೀಡಿದಾಗ F-35 ಯುದ್ಧ ವಿಮಾನವನ್ನು ಪಡೆಯಲು ಲಾಬಿ ನಡೆಸಲು ಸೌದಿ ಡಿಫೆನ್ಸ್ ಮಿನಿಸ್ಟರ್ ವಾಷಿಂಗ್ಟನ್ DCಗೆ ಭೇಟಿ ನೀಡಿದ್ದಾರೆ ಎಂದು ಸೆಮಾಫೋರ್ ವರದಿ ಮಾಡಿದೆ. ಕುವೈತ್ ರಕ್ಷಣಾ ಸಚಿವಾಲಯದ ವಕ್ತಾರರು ಇರಾನ್ನ ದಾಳಿಯು ಉತ್ತರ ಕುವೈತ್ನಲ್ಲಿರುವ ಚೈನೀಸ್ ಕಂಪನಿಯೊಂದಕ್ಕೆ ಸೇರಿದ ಕಟ್ಟಡದ ಮೇಲೆ ಅಪ್ಪಳಿಸಿದ್ದು ಒಬ್ಬ ಕಾರ್ಮಿಕ ಸಾವನ್ನಪ್ಪಿದ್ದಾನೆಂದು ವರದಿ ಮಾಡಿದೆ. ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಇತ್ತೀಚಿನ ಅಮೆರಿಕದ ದಾಳಿಯ ನಂತರ ನಾವು ಹಿಂದೆ ದಾಳಿಕೋರರಿಗೆ ಶಿಕ್ಷೆ ನೀಡಿದ್ದೇವೆ, ವಿಲ್ ಪನಿಷ್ ಟುಡೇ ವೆರಿ ಹಾರ್ಡ್ ಅಂತ ಹೇಳಿದರೆ ಸರ್ಕಾರಿ ಮಾಧ್ಯಮ ವರದಿ ಮಾಡಿದೆ. ಅಮೆರಿಕದ ದಾಳಿಯಲ್ಲಿ 3 ರೆವಲ್ಯೂಷನರಿ ಗಾರ್ಡ್ ಸದಸ್ಯರು ಸಾವನ್ನಪ್ಪಿದ್ದು ಸರ್ಕಾರಿ ಮಾಧ್ಯಮ ಇದನ್ನು ವರದಿ ಮಾಡಿದೆ. ಹರ್ಮುಜ್ ಜಲಸಂಧಿಯ ನಿರ್ವಹಣೆ ಕುರಿತು ಒಮಾನ್ನೊಂದಿಗೆ ಮಾತುಕತೆ ಮುಂದುವರೆದಿದೆ ಎಂದು ಇರಾನ್ ILNAಗೆ ರಿಪೋರ್ಟ್ ಮಾಡಿದೆ. ಇನ್ನು ಇರಾನ್ IRGC ಗುರುವಾರ ಬೆಳಗ್ಗೆ ಜೋರ್ಡನ್ನಲ್ಲಿರುವ ಅಮೆರಿಕದ ನೆಲೆಗಳ ಮೇಲೆ ದಾಳಿ ಮಾಡಲಾಗಿದೆ ಎಂದು IRGC ಹೇಳಿದೆ. ಗುರುವಾರ ಇರಾನ್ನ ಜಂಜನ್ ಮೇಲೆ ಅಮೆರಿಕ ನಡೆಸಿದ ದಾಳಿಯಲ್ಲಿ IRGCಯ 3 ಸದಸ್ಯರು ಸಾವನ್ನಪ್ಪಿದ್ದಾರೆ ಎಂದು ಫಾಕ್ಸ್ ನ್ಯೂಸ್ ವರದಿ ಮಾಡಿದೆ. ಇಲ್ಲಿಗೆ ಈ ಕ್ಷಣದ ಸುದ್ದಿಗಳು ಮುಕ್ತಾಯಗೊಂಡಿವೆ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ಮಹಿವೀರ್ @KSP ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.